ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಮಾರ್ಚ್ ಮೊದಲ ವಾರ ಲೋಕಸಭಾ ಚುನಾವಣಾ ವೇಳಾಪಟ್ಟಿ ಪ್ರಕಟ ಅಂತ ಇದೆ. ಸೊ ಇದು ಮಚ್ ಅವೈಟೆಡ್. ಏನಂತ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ಇದರಿಂದ ಏನೇನು ತೊಂದರೆಗಳಾಗ್ತವೆ, ಇದರಿಂದ ಏನೆಲ್ಲ ಆಫ್ಟರ್ ಎಫೆಕ್ಟ್ಸ್, ಬಿಫೋರ್ ಎಫೆಕ್ಟ್ಸ್ ನೋಡ್ತಾ ಹೋಗೋಣ. ಸೊ ಮಾರ್ಚ್ ಮೊದಲನೇ ವಾರ ಲೋಕಸಭಾ ಚುನಾವಣಾ ವೇಳಾಪಟ್ಟಿ ಪ್ರಕಟ. 7ರಿಂದ 9 ಹಂತದಲ್ಲಿ 543 ಕ್ಷೇತ್ರಗಳಿಗೆ ಚುನಾವಣೆ. ಫೆಬ್ರವರಿ ಅಂತ್ಯಕ್ಕೆ ಬಜೆಟ್ಗೆ ಅನುಮತಿ ಪಡೆಯಲು ರಾಜ್ಯಗಳಿಗೆ ಮಾಹಿತಿ. ಜನವರಿ ಅಂತ್ಯದವರೆಗೆ ಅಧಿಕಾರಿ ವರ್ಗಾವಣೆಗೆ ಸರ್ಕಾರಕ್ಕೆ ಅವಕಾಶ. ನಂತರ ಚುನಾವಣಾ ಆಯೋಗದ್ದೇ ನಿರ್ಧಾರ ಅಂತಿದೆ. ಸೊ ಬರುವ ಮಾರ್ಚ್ ಮೊದಲ ವಾರ ಲೋಕಸಭಾ ಚುನಾವಣೆ ದಿನಾಂಕಗಳು ಪ್ರಕಟವಾಗಲಿದೆ. ಕೇಂದ್ರ ಚುನಾವಣಾ ಆಯೋಗ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 7ರಿಂದ 9 ಹಂತಗಳಲ್ಲಿ ಲೋಕಸಭೆಯ 543 ಸ್ಥಾನಗಳಿಗೆ ಚುನಾವಣೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿ ಫೆಬ್ರವರಿ 23ರ ಒಳಗಡೆ 24-25 ಮುಂಗಡ ಪತ್ರಕ್ಕೆ ಅನುಮತಿ ಪಡೆಯಬೇಕು ಅಂತ ಹೇಳ್ತಿದ್ದಾರೆ. ಚುನಾವಣಾ ಆಯೋಗವು ಎಲ್ಲ ರಾಜ್ಯಗಳಿಗೆ ಮಾಹಿತಿ ನೀಡಿ ಫೆಬ್ರವರಿ 3ನೇ ವಾರದ ಒಳಗಡೆ ಮುಂಗಡ ಪತ್ರ ಮಂಡಿಸಿ ಅನುಮೋದನೆ ಪಡೆದುಕೊಳ್ಳುವಂತೆ ಮತ್ತು ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕೆ ಗಡುವು ನೀಡಿದೆ. ಆಯೋಗದ ಸಲಹೆಯಂತೆ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಫೆಬ್ರವರಿ 12ರಂದು ವಿಧಾನಮಂಡಲದ ಅಧಿವೇಶನ ಕರೆದು 16ಕ್ಕೆ ಬಜೆಟ್ ಮಂಡನೆ ಮಾಡುವ ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳುತ್ತೆ. ಸರ್ಕಾರಕ್ಕೆ ಬಂದಿರುವ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಕರ್ನಾಟಕದ 28 ಲೋಕಸಭಾ ಸ್ಥಾನಗಳಿಗೆ ಈ ಬಾರಿಯೂ 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಏಪ್ರಿಲ್ ಅಂತ್ಯದ ವೇಳೆಗೆ ನಮ್ಮಲ್ಲಿ ಮತದಾನ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಆದರೆ ಮತ ಎಣಿಕೆ ಮೇ 3ನೇ ವಾರದಲ್ಲಿ ನಡೆಯುತ್ತದೆ ಅಂತ ಮಾಹಿತಿ ಲಭ್ಯವಾಗಿದೆ. ಚುನಾವಣಾ ಆಯೋಗದ ಸಲಹೆಯಂತೆ ಜನವರಿ 3ನೇ ವಾರದ ನಂತರ ಸರ್ಕಾರ ಯಾವುದೇ ವರ್ಗಾವಣೆಗಳನ್ನು ಮಾಡುವಂತಿಲ್ಲ. ಆನಂತರ ಆಯೋಗ ತನಗೆ ಬೇಕಾದಂತೆ ಅಧಿಕಾರಿಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿಯೋಜಿಸಿಕೊಳ್ಳಬಹುದು. ಇದರಲ್ಲಿ ಸರ್ಕಾರದ ಯಾವುದೇ ಅಧಿಕಾರಿ ಇರೋದಿಲ್ಲ. ಮಾರ್ಚ್ ಮೊದಲ ವಾರದಲ್ಲಿ ವೇಳಾಪಟ್ಟಿ ಪ್ರಕಟಗೊಂಡ ನಂತರ ಫಲಿತಾಂಶ ಅಂತ ಈ ಥರ ಹೇಳ್ತಾ ಹೋಗ್ತಿದ್ದಾರೆ. ಸೊ ಮಾರ್ಚ್ ಮೊದಲ ವಾರ ಲೋಕಸಭಾ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ, ಸೊ ಇಲ್ಲಿ ಚುನಾವಣಾ ಆಯೋಗದ ಸಲಹೆಯಂತೆ ಜನವರಿ 3ನೇ ವಾರದ ನಂತರ ಓಕೆ. ಸೊ ಅಂದರೆ ಈಗ ನಾವು 3ನೇ ವಾರದಲ್ಲಿದ್ದೀವಿ. ಸರ್ಕಾರ ಯಾವುದೇ ವರ್ಗಾವಣೆಗಳನ್ನು ಮಾಡುವಂತಿಲ್ಲ, ಟ್ರಾನ್ಸ್ಫರ್ ಮಾಡುವಂತಿಲ್ಲ. ಆನಂತರ ಆಯೋಗ ತನಗೆ ಬೇಕಾದಂತೆ ಅಧಿಕಾರಿಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿಯೋಜಿಸುತ್ತದೆ. ಸೊ ಜನವರಿ 3ನೇ ವಾರ ಆದಮೇಲೆ ಸೊ ಚುನಾವಣೆ ಅಧಿಕಾರಿಗಳು ಅವರಿಗೆ ಬೇಕಾದ ಹಾಗೆ ಮಾಡ್ಕೋಬಹುದು. ಮಾರ್ಚ್ ಮೊದಲ ವಾರ ಪ್ರಕಟಣೆಗೊಂಡ ನಂತರ ಫಲಿತಾಂಶ ಮತ್ತು ಯಾವಾಗ ಏನೇನು ಮಾಡಬೇಕು ಅನ್ನೋದನ್ನು ಆಮೇಲೆ ಹೇಳ್ತಾರೆ. ಸೊ ಇದು ಆಲ್ಮೋಸ್ಟ್ ಏಪ್ರಿಲ್ ಮತ್ತು ಮೇಯಲ್ಲಿ ಎಲೆಕ್ಷನ್ ನಡೆದು ರಿಸಲ್ಟ್ ಬರ್ತಕ್ಕಂಥ ತಿಂಗಳು ಏಪ್ರಿಲ್ ಮತ್ತು ಮೇ ಆಗಿರುತ್ತೆ. ಸೊ ಯಾರೆಲ್ಲ ಎಲೆಕ್ಷನ್ಸ್ ಡ್ಯೂಟೀಸ್ಗಳು ಬರ್ತವೆ ಅವು ಕೂಡ ಈ ಏಪ್ರಿಲ್ ಮತ್ತು ಮೇಯಲ್ಲಿರುತ್ತೆ. ಎಸ್ಪೆಷಲಿ ಶಿಕ್ಷಕರಿಗೆ ಆದರೆ ಸೊ ಏಪ್ರಿಲ್ ಮತ್ತು ಮೇ ದಿನಗಳಲ್ಲಿ ರಜೆಗಳು ಇರ್ತವೆ. ಬಟ್ ರಜೆಗಳು ಇದ್ದರೂ ಕೂಡ ಸೊ ಈ ಬಾರಿ ಎಲೆಕ್ಷನ್ ಇರೋದರಿಂದ ನಿಮ್ಮನ್ನು ಕಾರ್ಯಕ್ಕೆ ತೆಗೆದುಕೊಳ್ಬೇಕಾದ ಎಲ್ಲ ಸಾಧ್ಯತೆಗಳು ಇರುತ್ತೆ. ಟ್ರೈನಿಂಗ್ ಆಗಿರಬಹುದು, ಚುನಾವಣೆ ದಿನ ಅಂತೂ ಬೇಕೇ ಬೇಕು, ನೆಕ್ಸ್ಟು ಫಲಿತಾಂಶ ದಿನ. ಸೊ ಈ ಥರ ಡಿವೈಡ್ ಮಾಡ್ತಾರೆ. ಸೊ ಹಾಗಾಗಿ ಸೊ ನೀವು ಮೊದಲೇ ಮೈಂಡ್ಸೆಟ್ ಮಾಡ್ಕೊಂಡಿರಿ, ಸಂಪೂರ್ಣ ರಜೆ ನಿಮಗೆ ಸಿಗೋದಿಲ್ಲ ಈ ಬಾರಿ. ಓಕೆ. ಸೊ ಆಬ್ವಿಯಸ್ಲಿ ಅದು ಅಫೆಕ್ಟ್ ಆಗೇ ಆಗುತ್ತೆ. ವೆಕೇಷನ್ ಕೊಡೋದೇ, ಹಾಲಿಡೇಸ್ ಕೊಡೋದೇ ಮಾರ್ಚ್ ಏಪ್ರಿಲ್ ಮತ್ತು ಮೇಯಲ್ಲಿ ಕೊಡ್ತಾರೆ. ಓಕೆ. ಸೊ ಈ ಏಪ್ರಿಲ್ ಮತ್ತು ಮೇಯಲ್ಲಿ ಎಲೆಕ್ಷನ್ ಹೀಟ್ ಇರುತ್ತೆ. ಸೊ ಹಾಗಾಗಿ ಶಾಲಾ ಶಿಕ್ಷಕರನ್ನು ಮತ್ತು ಸರ್ಕಾರಿ ಉದ್ಯೋಗಗಳನ್ನು ಬಳಸ್ತಕ್ಕಂಥದ್ದು ರೂಢಿಯಾಗಿದೆ. ಸೊ ಅದನ್ನು ಮಾಡ್ತಾರೆ ಅಂತ ಹೇಳ್ತಾ ಮಾಹಿತಿ ಮುಗಿಸಿದ್ರೆ ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.